ಈಗ ನಾವು ಸ್ಟೇಟಸ್ ಆಫ್ ವುಮನ್ ಬಗ್ಗೆ ನೋಡೋಣ. ದಿ ಅಚೀವ್ಮೆಂಟ್ಸ್ ಆಫ್ ವುಮನ್ ಡ್ಯೂರಿಂಗ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಆರ್ ನೋಟಬಲ್. ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು ಹೆಣ್ಮಕ್ಳು ಏನೇನು ಅಚೀವ್ಮೆಂಟ್ಸ್ ಮಾಡಿದ್ರು ಅದನ್ನು ಕೂಡ ಒಂದು ನೋಟ್ ಮಾಡ್ಕೊಳ್ಳೋಣ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆ್ಯನಿ ಬೆಸೆಂಟ್, ಕಸ್ತೂರಬಾ ಗಾಂಧಿ, ಸಾವಿತ್ರಿಬಾಯಿ ಫೂಲೆ, ಸರೋಜಿನಿ ನಾಯ್ಡು. ದೀಸ್ ಆರ್ ದಿ ಸಮ್ ಆಫ್ ದಿ ಮೆಮೊರೇಬಲ್ ವುಮನ್ ಫ್ರೀಡಮ್ ಫೈಟರ್ಸ್. ಇವರೆಲ್ಲ ತುಂಬ ನಾವು ನೆನಪಲ್ಲಿರುವಂಥ ವುಮನ್ ಫ್ರೀಡಮ್ ಫೈಟರ್ಸ್ ಆಗಿದ್ದಾರೆ. ನಾವು ವುಮನ್ ಆರ್ ಪ್ರೆಸೆಂಟ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಲೈಕ್ ಮೆಡಿಕಲ್, ಟೀಚಿಂಗ್, ಇಂಜಿನಿಯರಿಂಗ್, ಪೈಲಟ್, ಆಸ್ಟ್ರೋನಾಟ್, ಪೊಲೀಸ್, ಪಾಲಿಟಿಕ್ಸ್, ಮಿಲಿಟ್ರಿ ಆ್ಯಂಡ್ ಅದರ್ ಏರಿಯಾಸ್. ನೋಡಿ, ಹೆಣ್ಮಕ್ಳು ಇವಾಗ ಒಂದು ಜಾಬಲ್ಲಿ ಇಲ್ಲ ಅಂತ ಹೇಳೋವಾಗಿಲ್ಲ, ಪ್ರತಿಯೊಂದರಲ್ಲೂ ಇದ್ದಾರೆ. ಟೀಚಿಂಗಲ್ಲಿ, ಮೆಡಿಕಲ್ಲಿ, ಪೈಲಟ್ಸ್ ಆಗಿದ್ದಾರೆ, ಆಸ್ಟ್ರೋನಾಟ್ಸ್, ಪೊಲೀಸ್, ಎಲ್ಲ ಒಂದು ಫೀಲ್ಡ್ಸಲ್ಲೂ ಕೂಡ ಇದ್ದಾರೆ. ಇದಕ್ಕೆ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಹೆಣ್ಮಕ್ಳು ಇಲ್ಲದೇ ಇರೋವಂಥ ಫೀಲ್ಡ್ ಇನ್ನೂ ಯಾವುದಾದ್ರು ಇದೆಯಾ? ಇದ್ದರೆ ಅದ್ರ ಹೆಸರನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಕುತೂಹಲ, ನೋಡೋಣ ಯಾವುದಾದ್ರು ಒಂದಾದರೂ ಇದೆಯಾ ಅಂತ. ಈಗ ನೆಕ್ಸ್ಟ್, ಸ್ಟಿಲ್ ದಿ ಸ್ಟೇಟಸ್ ಆಫ್ ವುಮೆನ್ ನೀಡ್ಸ್ ಎ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಈಗ ಕೂಡ ಹೆಣ್ಮಕ್ಳು ಸ್ಟೇಟಸ್ ಬಂದು ಇನ್ನೂ ಇಂಪ್ರೂವ್ಮೆಂಟ್ ಎಷ್ಟೊಂದು ಆಗಬೇಕು. ದಿ ಸ್ಟೇಟಸ್ ಆಫ್ ವುಮನ್ ಹ್ಯಾಸ್ ರಿಮೈನ್ಡ್ ಲೋ ಡ್ಯೂ ಟು ಸೋಷಿಯಲ್ ಕಸ್ಟಮ್ಸ್, ಪಾವರ್ಟಿ ಆ್ಯಂಡ್ ಇಲಿಟ್ರಸಿ. ನೋಡಿ, ಹೆಣ್ಮಕ್ಳ ಸ್ಟೇಟಸ್ ಇನ್ನೂ ಅದೇ ಲೆವೆಲಲ್ಲಿ ಇರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಸೋಷಿಯಲ್ ಕಸ್ಟಮ್ಸ್ ಇದೆ. ಓಕೆ, ಹೆಣ್ಮಕ್ಳು ಈ ಏಜ್ಗೆಲ್ಲ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಇಷ್ಟು ಮೇಲೆ ಓದಿಸಿದ್ರೆ ಅಂಥ ಹುಡುಗನ್ನೇ ನಾವು ತಂದು ಮದುವೆ ಮಾಡಬೇಕು, ಇದರಿಂದ ಕಷ್ಟ ಆಗುತ್ತೆ. ಈ ರೀತಿ ಬಡತನ, ಎಷ್ಟಪ್ಪ ಓದಿಸ್ಲಿ, ಹೆಣ್ಮಕ್ಳಿಗೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ನಂಗೆ ಗಂಡು ಹುಡುಗನ ಓದ್ಸೋಕ್ಕಾಗಲ್ಲ, ಆ ರೀತಿ ಇಲಿಟ್ರಸಿ, ಇವೆಲ್ಲ ಕೂಡ ಕಾರಣ ಆಗಿದೆ. ದಿಸ್ ಹ್ಯಾಸ್ ಅಫೆಕ್ಟೆಡ್ ದಿ ಪ್ರೋಗ್ರೆಸ್ ಆಫ್ ದಿ ಕಂಟ್ರಿ. ಇದರಿಂದ ದೇಶ ಕೂಡ ಬೆಳೆಯೋದು ಕಮ್ಮಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, 10 ಜನ ಇದ್ದರು ಅಂದ್ಕೊಳ್ಳಿ, 5 ಜನ ಹುಡುಗ, 5 ಜನ ಹುಡುಗಿ ಇರ್ತಾರೆ. 5 ಜನ ಹುಡುಗರು ಮಾತ್ರ ಓದಿ ಅವ್ರು ಮಾತ್ರ ಒಳ್ಳೆ ಪೊಸಿಷನಲ್ಲಿ ಇದ್ಬಿಟ್ಟು ಅವ್ರ ದೇಶನ ಮುಂದೆ ನಡೆಸೋದು ಯಾವ ಥರ ಇದೆ. 10 ಜನನೂ ಸೇರಿ, 5 ಜನ ಹುಡುಗರು, 5 ಜನ ಹುಡುಗಿರು ಎಲ್ಲ ಸೇರಿ ಕಷ್ಟಪಟ್ಟು ಎಲ್ಲರೂ ಓದಿ ಎಲ್ಲರೂ ಕೆಲಸ ಮಾಡಿ ದೇಶನ ಮುಂದೆ ತರೋದು ಯಾವ ರೀತಿ ಇರುತ್ತೆ. ಅಡ್ವಾಂಟೇಜಸ್ ಅಲ್ಲೇ ಗೊತ್ತಾಯ್ತು ನಿಮಗೆ. ಹಾಗೆ ದಿ ಗವರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಆರ್ಡರ್ ಟು ಡೆವಲಪ್ ವುಮೆನ್ಸ್ ಎಜುಕೇಷನ್ ಆ್ಯಂಡ್ ಸ್ಟೇಟಸ್. ನೋಡಿ, ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ಒಂದು ಎಂಟೈರ್ ಡಿಪಾರ್ಟ್ಮೆಂಟ್ನ ಒಂದು ಇದಕ್ಕೆ ಅಂತಲೇ ಇಟ್ಬಿಟ್ಟು ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡೋದಕ್ಕೆ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತಲೇ ಇಟ್ಟಿದ್ದಾರೆ. ಥ್ರೂ ವೇರಿಯಸ್ ಮೆಷರ್ಸ್ ಟೇಕನ್, ದಿ ಗೌರ್ಮೆಂಟ್ ಸೀಕ್ಸ್ ಟು ಇಂಪ್ರೂವ್ ದಿ ಸ್ಟೇಟಸ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಆಫ್ ದಿ ವುಮನ್. ಈ ಹೆಲ್ತ್, ಎಜುಕೇಷನ್ ಮತ್ತು ಸ್ಟೇಟಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಅವರು ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟೊಂದು ಮೆಷರ್ಸ್ನ ತೊಗೊಂಡಿದ್ದಾರೆ, ಪ್ರೋಗ್ರಾಮ್ಸ್ನ ಇಂಟ್ಯೂಸ್ ಮಾಡಿದ್ದಾರೆ. Many programs have been implemented to curb child marriage system, Dowry Prohibition Act, compulsory education and are implemented as the means of empowering women. ನೋಡಿ, ಅದ್ರಲ್ಲಿ ಕೆಲವು ಪ್ರೋಗ್ರಾಮ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಚೈಲ್ಡ್ ಮ್ಯಾರೇಜ್ನ ತಡೆಯೋದು. ನೋಡಿ, ಹಳೆ ಕಾಲದಲ್ಲೆಲ್ಲ ನೀವು ಅಜ್ಜಿ ಅವ್ರನ್ನ ಕೇಳ್ಬೋದು, ಒಂದು 10 ವರ್ಷ 15 ವರ್ಷಕ್ಕೆಲ್ಲ ಮದುವೆ ಮಾಡಿ ಕಳಿಸ್ಬಿಡೋರು. ಇದು ಚೈಲ್ಡ್ ಮ್ಯಾರೇಜ್ ಸಿಸ್ಟಮ್. ಇದರಿಂದ ಅವ್ರಿಗೆ ಪರ್ಸ್ನಲ್ ವಿಲ್ ಅನ್ನೋದಿರಲ್ಲ, ಅವ್ರ ಯೋಚನಾ ಶಕ್ತಿ ಬೆಳೆಯೋಷ್ಟರಲ್ಲೇ ಅವ್ರ ಲೈಫು ಡಿಸೈಡ್ ಆಗಿಬಿಟ್ಟಿರುತ್ತೆ. ಈ ರೀತಿ ಅದನ್ನು ಇವಾಗ ಕಮ್ಮಿ ಮಾಡ್ತಾ ಇದ್ದಾರೆ. ಡೌರಿ ಪ್ರೊಹಿಬಿಷನ್, ಓಕೆ, ವರದಕ್ಷಿಣೆ ಕೊಡಬೇಕು, ಓಕೆ, ಹೆಣ್ಮಕ್ಳು ಮದುವೆ ಮಾಡ್ತಾಯಿದ್ವಿ, 5 ಲಕ್ಷ ಕೊಡು, 10 ಲಕ್ಷ ಕೊಡು, ಈ ರೀತಿ ಆಗುತ್ತೆ ಅದೆಲ್ಲ. ಮತ್ತು ಕಂಪಲ್ಸರಿ ಎಜುಕೇಷನ್, ಈಗ ನಿಮಗೆ ರೈಟ್ಸ್ ಲೆಸನಲ್ಲಿ ಹೇಳಿದ್ದೆ ಪ್ರತಿಯೊಬ್ಬರಿಗೂ ಎಜುಕೇಷನ್ ಕೊಡಬೇಕು ಅಂತ. ಪ್ರತಿಯೊಬ್ಬರು ಅಂದರೆ ಅದರಲ್ಲಿ ಹೆಣ್ಮಕ್ಳು ಕೂಡ ಇನ್ಕ್ಲೂಡ್ ಆಗಿರ್ತಾರೆ, ಆ ರೀತಿ. ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಇಂಪ್ಲಿಮೆಂಟೆಡ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಥ್ರೂ ವಿಚ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ವುಮನ್ ಆರ್ ಫಾರ್ಮ್ಡ್ ಆ್ಯಂಡ್ ಫಾಸ್ಟರ್ಡ್ ಆ್ಯಸ್ ಅ ಮೀನ್ಸ್ ಆಫ್ ಸೋಷಿಯಲ್ ಪ್ರೋಗ್ರೆಸ್. ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಅಂತೆಲ್ಲ ಮಾಡಿದ್ದಾರೆ. ಅಂದರೆ ಗೌರ್ಮೆಂಟ್ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಈ ಸಂಘಗಳಿಗೆ, ಏನೋ ಒಂದಿಷ್ಟು ಕಮ್ಮಿ ಬಡ್ಡಿಯಲ್ಲಿ ಲೋನ್ಸ್ ಕೊಡೋದು, ಅಥವಾ ಅವ್ರು ಏನಾದರೂ ಒಂದು ಚಿಕ್ಕದಾಗಿ ಹೌಸ್ ಹೋಲ್ಡ್ ಫ್ಯಾಕ್ಟ್ರೀಸ್ ಥರ ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ವೇರಿಯಸ್ ಕೋಆಪರೇಟಿವ್ ಫಾರ್ಮೇಷನ್ಸ್ ಲೈಕ್ ಸ್ತ್ರೀ ಶಕ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಸೋಸಿಯೇಷನ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್. ಇದನ್ನು ಉದ್ದೇಶದಲ್ಲಿ ಇಟ್ಕೊಂಡು ಎಷ್ಟೊಂದು ಕೋಆಪರೇಟಿವ್ ಫಾರ್ಮೇಷನ್ಸ್ ಎಲ್ಲ ಫಾರ್ಮ್ ಆಗಿದೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಲ್ಲ ಫಾರ್ಮ್ ಆಗಿದೆ. ವುಮೆನ್ಸ್ ಕಮಿಷನ್ಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಅಟ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಟು ಅಡ್ರೆಸ್ ದ ವೇರಿಯಸ್ ಇಶ್ಯೂಸ್ ಆಫ್ ವುಮನ್. ಹೆಣ್ಮಕ್ಳು ಇಶ್ಯೂಸ್ನ ಏನು ಅವ್ರಿಗೆ ತೊಂದರೆಗಳೇನಿದೆ ಅಂತ ಅದನ್ನು ಅಡ್ರೆಸ್ ಮಾಡೋಕ್ಕೆ ಅಂತಲೇ ಸ್ಟೇಟ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಎಷ್ಟೊಂದು ಕಮಿಷನ್ಸ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗ ನಾನು ಮೊದಲು ಹೇಳಿದ್ನಲ್ಲ ನಂಜುಂಡಪ್ಪ ಕಮಿಷನ್ ಅಂತ, ಆ ರೀತಿ ಇದಕ್ಕೂ ಕೂಡ ಎಷ್ಟೊಂದು ಕಮಿಷನ್ಸ್ ಇದೆ. ಅಟೆಂಪ್ಟ್ಸ್ ಆರ್ ಮೇಡ್ ಟು ಪ್ರೊವೈಡ್ ರಿಸರ್ವೇಷನ್ಸ್ ಅಟ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆಜಿಸ್ಲೇಚರ್ ಬಾಡೀಸ್. ಲೆಜಿಸ್ಲೇಚರಲ್ಲೂ ಕೂಡ ಸ್ಟೇಟ್ ಮತ್ತು ನ್ಯಾಷನಲಲ್ಲಿ ಇವರಿಗೆ ರಿಸರ್ವೇಷನ್ಸ್ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ಎಷ್ಟೊಂದು ಅಟೆಂಪ್ಟ್ಸ್ ಮಾಡ್ತಾ ಇದ್ದಾರೆ. ವುಮನ್ ರಿಸರ್ವೇಷನ್ ಹ್ಯಾಸ್ ಆಲ್ರೆಡಿ ಬೀನ್ ಪ್ರೊವೈಡೆಡ್ ಅಟ್ ಲೋಕಲ್ ಬಾಡೀಸ್. ಕೆಲವು ಲೋಕಲ್ ಬಾಡೀಸಲ್ಲಿ ಮತ್ತು ಎಷ್ಟೊಂದು ಲೆಜಿಸ್ಲೇಚರ್ ಬಾಡೀಸಲ್ಲಿ ಕೂಡ ರಿಸರ್ವೇಷನ್ಸ್ ಎಲ್ಲ ಇದೆ. ವುಮನ್ ರಿಸರ್ವೇಷನ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಸ್. ಈಗ ಗೌರ್ಮೆಂಟ್ ಕೆಲಸಗಳಿಗೆ ಏನಾದರೂ ಕಾಲ್ ಮಾಡಿದ್ರು ಅಂತ ಹೇಳಿದ್ರೆ ಅವಾಗೂ ಕೂಡ ಅಲ್ಲೂ ಕೂಡ ರಿಸರ್ವೇಷನ್ಸ್ ಇರುತ್ತೆ. ಓಕೆ, ಹೆಣ್ಮಕ್ಳಿಗೆ ಇಷ್ಟು ಸೀಟು ರಿಸರ್ವ್ ಆಗಿದೆ, ಅವರೇ ತೊಗೊಳ್ಬೇಕು, ಇದನ್ನು ಹುಡುಗರಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ, ಈ ರೀತಿ ಎಲ್ಲ. ನೋಡಿ, ಕೆಲವ್ರದ್ದು ಪಿಕ್ಚರ್ಸ್ ಇದೆ, ನೀವು ಜಸ್ಟ್ ಐಡೆಂಟಿಫೈ ಮಾಡೋಕ್ಕೆ ನೋಡಿ.
ಪ್ರತಿಭಾ ಪಾಟೀಲ್ ನಿಮಗೆ ಗೊತ್ತಿರಬೇಕು, ಇಂದಿರಾ ಗಾಂಧಿ ಗೊತ್ತಿರುತ್ತೆ, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ ಅಂತ ಇವರು ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ. ನೆಕ್ಸ್ಟ್, ಇನ್ ಇಂಡಿಯಾ ಇಂದಿರಾ ಗಾಂಧಿ ವಾಸ್ ಎ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಫಾರ್ ಅ ಲಾಂಗ್ ಟೈಮ್. ಇಂದಿರಾ ಗಾಂಧಿ ಅವರು ಸುಮಾರು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಇಂಡಿಯಾದಲ್ಲಿ. ಮತ್ತು ಮಿಸ್ ಪ್ರತಿಭಾ ಪಾಟೀಲ್ ಅವರು ಕೂಡ ನಿಮಗೆ ಗೊತ್ತು, ಪ್ರೆಸಿಡೆಂಟ್ ಆಗಿರ್ತಾರೆ ಇಂಡಿಯಾಗೆ. ಇದಲ್ಲದೆ ಮೆನಿ ವುಮೆನ್ ಹವ್ ಪರ್ಫಾರ್ಮ್ಡ್ ವೇರಿಯಸ್ ರೋಲ್ಸ್ ಆ್ಯಸ್ ಅಂಬಾಸಡರ್ಸ್, ಗವರ್ನರ್ಸ್, ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಮೆನಿ ಅದರ್ಸ್ ಆ್ಯಂಡ್ ಹ್ಯಾವ್ಡ್ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ಸ್ ಆ್ಯಂಡ್ ಹ್ಯಾವ್ ಪರ್ಫಾರ್ಮ್ಡ್ ವೆಲ್. ನೋಡಿ, ಹೆಣ್ಮಕ್ಳೆಲ್ಲ ಬಂದು ಎಷ್ಟೊಂದು ಇದಕ್ಕೆ ಅಂಬಾಸಡರ್ಸ್ ಆಗಿದ್ದಾರೆ, ಗವರ್ನರ್ಸ್ ಆಗಿದ್ದಾರೆ, ಮಿನಿಸ್ಟರ್ಸ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ, ಮತ್ತು ಎಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ಸಲ್ಲಿದ್ದಾರೆ, ದೊಡ್ಡ ದೊಡ್ಡ ಡಿಪ್ಲೊಮ್ಯಾಟ್ಸ್ ಆಗಿದ್ದಾರೆ, ಫಾರಿನ್ ಮಿನಿಸ್ಟರ್ಸ್, ಈ ರೀತಿ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಹೆಂಗ್ಸು. ದಿ ಸಕ್ಸಸ್ ಆಫ್ ದಿಸ್ ವುಮನ್ ಹ್ಯಾಸ್ ಬೀನ್ ಇನ್ಸ್ಪಿರೇಷನಲ್ ಫಾರ್ ಮೆನಿ ವುಮನ್. ಈ ಸಕ್ಸಸ್ ಏನಿದೆ, ಈ ಹೆಣ್ಮಕ್ಳು ಮಾಡಿರೋಂಥ ಒಂದು ಸಾಧನೆ ಏನಿದೆ, ಇದು ಎಷ್ಟೊಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗಿ ಕೂಡ ವರ್ಕ್ ಆಗ್ತಾ ಇದೆ. ನಾವು ಅನದರ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಟೆರರಿಸಮ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಎಕ್ಸ್ಟ್ರೀಮಿಸಮ್. ನೋಡಿ, ಟೆರರಿಸಮ್ನ ಎಕ್ಸ್ಟ್ರೀಮಿಸಮ್ ಅಂತ ಕೂಡ ಕರಿತೀವಿ. ಏನಪ್ಪ ಇದು ಟೆರರಿಸಮ್ ಅಥವಾ ಎಕ್ಸ್ಟ್ರೀಮಿಸಮ್ ಅಂತ ಹೇಳಿದ್ರೆ, ಜನಗಳನ್ನ ಅಥವಾ ಗೌರ್ಮೆಂಟ್ನ ಭಯ ಬೀಳೋ ಹಾಗೆ ಮಾಡೋವಂಥದ್ದು, ಅವ್ರಿಗೆ ಪ್ರೆಷರ್ ಕ್ರಿಯೇಟ್ ಮಾಡೋದು, ಅದರಿಂದ ಅವ್ರ ಹತ್ರ ಏನಾದರೂ ಕೆಲಸ ಮಾಡಿಸೋದು. ಇದನ್ನು ನಾವು ಟೆರರಿಸಮ್ ಮತ್ತು ಎಕ್ಸ್ಟ್ರೀಮಿಸಮ್ ಅಂತ ಕರಿತೀವಿ. ದಿಸ್ ಈಸ್ ಅ ಮೆಥಡ್ ಆಫ್ ಪುಟಿಂಗ್ ಪ್ರೆಷರ್ ಆನ್ ಎ ಗೌರ್ಮೆಂಟ್. ಸೇಮ್ ಹೇಳಿದ್ದು. ಟೆರರಿಸಮ್ ಬೇಸ್ಡ್ ಆನ್ ಪೊಲಿಟಿಕಲ್ ಐಡಿಯಾಲಜೀಸ್, ರಿಲಿಜಿಯಸ್ ಫೇತ್ಸ್ ಆ್ಯಂಡ್ ಐಡಿಯಾಲಜಿಕಲ್ ಬಿಲೀಫ್ಸ್ ಕ್ರಿಯೇಟ್ ಎ ಲಾಸ್ ಫಾರ್ ಇಂಡಿವಿಜುವಲ್ಸ್ ಆ್ಯಸ್ ವೆಲ್ ಆ್ಯಸ್ ಕಮ್ಯುನಿಟೀಸ್. ನೋಡಿ, ಪೊಲಿಟಿಕಲ್ ಐಡಿಯಾಲಜೀಸ್ ಪ್ರಕಾರ, ಓಕೆ, ನೀವು BJPಗೆ ಇನ್ನೊಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅದಕ್ಕೆ ಟೆರರಿಸಮ್ಗಳು ಮಾಡೋದು. ರಿಲಿಜಿಯಸ್ ಫೇತ್ಸ್, ನೀವು ಈ ರಿಲಿಜನ್ನು, ನಾವು ಆ ರಿಲಿಜನ್ ಅಂತ ಹೇಳೋವಂಥದ್ದು. ಮತ್ತು ಐಡಿಯಾಲಜಿಕಲ್ ಬಿಲೀಫ್ಸ್ ಇರುತ್ತೆ, ಓಕೆ, ನಾವು ಕಮ್ಯುನಿಸಮ್ನ ಫಾಲೋ ಮಾಡ್ತೀವಿ, ನೀವು ಕ್ಯಾಪಿಟಲಿಸಮ್ನ ಫಾಲೋ ಮಾಡ್ತೀರಾ, ಆ ರೀತಿ ಇರ್ಬೋದು. ಇದೆಲ್ಲದಿಂದ, ಈ ಎಲ್ಲ ಜಗಳಗಳಿಂದ ಏನಾಗುತ್ತೆ, ಈ ಒಂದು ಟೆರರಿಸಮಿಂದ ಜನಗಳಿಗೆ ತೊಂದರೆ ಆಗುತ್ತೆ ಫೈನಲಿ. ಮೋರ್ ಓವರ್, ಟೆರರಿಸಮ್ ಕ್ರಿಯೇಟ್ಸ್ ಸೈಕಲಾಜಿಕಲ್ ಪೈನ್ ಆ್ಯಂಡ್ ಇನ್ಫ್ಲುಯೆನ್ಸಸ್ ದಿ ಕಲ್ಚರಲ್ ಆಸ್ಪೆಕ್ಟ್ಸ್ ನೆಗೆಟಿವ್ಲಿ. ನೋಡಿ, ಟೆರರಿಸಮಿಂದ ಸೈಕಲಾಜಿಕಲ್ ಪೈನ್ ಕ್ರಿಯೇಟ್ ಆಗುತ್ತೆ. ನೋಡಿ, ಯಾವಾಗ ನೋಡಿದ್ರು ಅಲ್ಲಿ ಬಾಂಬ್ ಬ್ಲಾಸ್ಟ್, ಇಲ್ಲಿ ಬಾಂಬ್ ಬ್ಲಾಸ್ಟ್, ಆ ಫ್ಲೈಟ್ ಹೈಜಾಕ್, ಈ ಥರದ್ದೆಲ್ಲ ಕೇಳ್ತಾ ಇದ್ರಿ ಅಂದರೆ ಒಂದು ಸೊಸೈಟಿಯಲ್ಲಿ ಒಂದು ನೆಗೆಟಿವಿಟಿ ಕ್ರಿಯೇಟ್ ಆಗಿಬಿಡುತ್ತೆ. ಹೊರಗಡೆ ಹೋಗೋಕ್ಕೆ ಭಯ, ಓಕೆ, ಎಲ್ಲಿ ಟ್ರಾವೆಲ್ ಮಾಡಿದ್ರೆ ಏನಾಗುತ್ತೋ ಅಂತ ಭಯ, ಈ ರೀತಿ ಕ್ರಿಯೇಟ್ ಆಗುತ್ತೆ. ಟೆರರಿಸಮ್ ಈಸ್ ನಥಿಂಗ್ ಬಟ್ ಫುಲ್ಫಿಲಿಂಗ್ ಇಟ್ಸ್ ನ್ಯಾರೋ ಎಂಡ್ ಬೈ ಕ್ರಿಯೇಟಿಂಗ್ ಪ್ಯಾನಿಕ್ ಆ್ಯಂಡ್ ವೈಲೆನ್ಸ್. ಏನು ಟೆರರಿಸಮ್ ಅಂತ ಹೇಳಿದ್ರೆ, ಅವ್ರದ್ದೊಂದು ನ್ಯಾರೋ ಒಂದು ಐಡಿಯಾ ಇರುತ್ತೆ, ಓಕೆ, ನಮ್ಗೆ ಈ ಥರ ಬೇಕು, ಯಾವುದೋ ಒಬ್ಬನ್ನ ರಿಲೀಸ್ ಮಾಡಿಸ್ಬೇಕು ಜೈಲಿಂದ, ಅಥವಾ ಇನ್ನೊಂದೇನೋ ಒಂದು ನಮ್ಮ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡ್ಕೊಬೇಕು, ಈ ರೀತಿ ಇರುತ್ತೆ. ಅಂಥದ್ದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತ ಜನಗಳಲ್ಲಿ ಭಯ ಹುಟ್ಟಿಸೋದು, ಜನಗಳಲ್ಲಿ ಅಲ್ಲಿ ಬಾಂಬ್ ಇಡೋದು, ಮತ್ತು ಬಾಂಬ್ ಇಟ್ಟಿದ್ದೀವಿ ಅಂತ ಸುಳ್ಳು ಹೇಳೋದು, ಅಥವಾ ಎಲ್ಲ ಒಂದು ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡೋದು, ನಕ್ಸಲೈಟ್ಸ್ ಎಲ್ಲ ಮಾಡ್ತಾರಲ್ಲ ಆ ರೀತಿ, ಇವೆಲ್ಲ ಮಾಡೋದ್ರಿಂದ ಕೆಟ್ಟದಾಗುತ್ತೆ. ಅದನ್ನೇ ನಾವು ಟೆರರಿಸಮ್ ಅಂತ ಕರೆಯೋದು. ಇಟ್ ಫೀಡ್ಸ್ ಆನ್ ಫಿಯರ್ ಆಫ್ ದಿ ಪೀಪಲ್. ಜನಗಳ ಭಯನೇ ಇದು ಮೇಯ್ನ್ ಉದ್ದೇಶ ಆಗಿರುತ್ತೆ. ದೀಸ್ ಆರ್ ಆರ್ಗನೈಸ್ಡ್ ಕ್ರೈಮ್ಸ್ ಪರ್ಪಟೇಟೆಡ್ ಬೈ ಆರ್ಗನೈಸ್ಡ್ ಗ್ರೂಪ್ ಆಫ್ ಪೀಪಲ್. ಇವೆಲ್ಲ ಆರ್ಗನೈಸ್ಡ್ ಕ್ರೈಮ್ಸ್ ಅಂಡರ್ಗೆ ಬರುತ್ತೆ. ನೋಡಿ, ಏನು ಕ್ರೈಮ್ ಅಂದರೆ ಏನು, ಇವಾಗ ಅಲ್ಲೇನೋ ಕೊಲೆ ಆಗೋದು, ಇಲ್ಲೇನೋ ಕಳ್ತನ ಆಗೋದು, ದರೋಡೆ ಆಗೋದು, ಅಥವಾ ಏನೋ ಜಗಳ ಆಗೋದು, ಇದು ನಾರ್ಮಲ್ ಆಗ್ತಾ ಇರುತ್ತೆ, ಇದಕ್ಕೆ ಯಾರೂ ಹಿಂದೆ ಇರೋಲ್ಲ. ಆದರೆ ಈ ಥರ ಟೆರರಿಸಮ್ಗಳೆಲ್ಲ ಏನಾಗಿರುತ್ತೆ, ಇದರಿಂದ ಕೆಲವು ಆರ್ಗನೈಸೇಷನ್ಸ್ ಇರುತ್ತೆ. ಕೆಲವ್ರು ಕೇಳಿದ್ದೀರಾ, ಈಗ ಲಷ್ಕರ್ ಎ ತೈಬಾ ಅಂತ, ಬೇರೆ ಬೇರೆ ಆ ರೀತಿ. ಸಚ್ ಆ್ಯಕ್ಟಿವಿಟೀಸ್ ಆರ್ ಕಾಲ್ಡ್ ಆ್ಯಂಟಿ ನ್ಯಾಷನಲ್ ಆ್ಯಂಡ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟ್ಸ್. ಇಂಥ ಆ್ಯಕ್ಟಿವಿಟೀಸ್ನ ನಾವು ಆ್ಯಂಟಿ ನ್ಯಾಷನಲ್ ಅಂತ ಕರಿತೀವಿ, ಯಾಕಂದರೆ ದೇಶದ ವಿರುದ್ಧವಾಗಿದೆ, ಮತ್ತು ಆ್ಯಂಟಿ ಸೋಷಿಯಲ್ ಅಂತ ಕರಿತೀವಿ, ಯಾಕೆಂದರೆ ಜನಗಳ ವಿರುದ್ಧವಾಗಿದೆ, ಜನಗಳಿಗೇನು ಇಷ್ಟ ಇರಲ್ಲ ಬಾಂಬ್ ಹಾಕ್ಸ್ಕೊಡ್ಬೇಕಂತ. ಬಾಂಬಿಂಗ್ ಆಫ್ ವರ್ಲ್ಡ್ ಟ್ರೇಡ್ ಸೆಂಟರ್ ಆಫ್ USA, ಬಾಂಬ್ ಅಟ್ಯಾಕ್ಸ್ ಆನ್ ಬಾಲಿ ಆಫ್ ಇಂಡೋನೇಷ್ಯಾ, ಬಾಂಬಿಂಗ್ ವೇರಿಯಸ್ ಸಿಟೀಸ್ ಆಫ್ ಫ್ರಾನ್ಸ್, ಬ್ರಿಟನ್ ಆ್ಯಂಡ್ ಅದರ್ ಕಂಟ್ರೀಸ್ ಆರ್ ದಿ ರೀಸನ್ಸ್ ಫಾರ್ ವರೀಸ್ ಆಟ್ ಇಂಟರ್ನ್ಯಾಷನಲ್ ಲೆವೆಲ್. ನೋಡಿ, ಒಂದು ನೀವು ಕೇಳಿರ್ಬೋದು, ವರ್ಲ್ಡ್ ಟ್ರೇಡ್ ಸೆಂಟರ್ಗೊಂದು ಫ್ಲೈಟ್ ಹೋಗಿ ಗುದ್ಬಿಡ್ತು ಅದಿರ್ಬೋದು, ಮತ್ತು ಇಂಡೋನೇಷ್ಯಾದಲ್ಲಿ ಬಾಂಬ್ ಅಟ್ಯಾಕ್ಸ್ ಆಯಿತು, ಇಂಡಿಯಾದಲ್ಲೂ ಸುಮಾರು ಆಗ್ತಾ ಇರುತ್ತೆ, ಮತ್ತು ಫ್ರಾನ್ಸಲ್ಲಿ ಟ್ರಕ್ ಡ್ರೈವರ್ ಹೋಗಿ ಗುದ್ಬಿಡೋದು, ಈ ರೀತಿ ಆಗ್ತಾಯಿದೆ. ಬ್ರಿಟನ್ನಲ್ಲಿ ಒಂದು ಏನೋ ಆಗ್ತಾಯಿದೆ, ಇಸ್ರೇಲಲ್ಲಿ ಚಾಕೋಲ್ ಹೋಗಿ ಚುಚ್ಚಿಬಿಡೋದು ಆಗ್ತಾಯಿದೆ. ಈ ರೀತಿ ಎಷ್ಟೊಂದು ಆಗ್ತಾಯಿದೆಯಲ್ಲ, ಇದರಿಂದ ಪ್ರತಿಯೊಂದು ದೇಶನೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರತಿಯೊಂದು ದೇಶನೂ ಕೂಡ ಭಯ ಬೀಳ್ತಾ ಇದ್ದಾರೆ, ಮತ್ತು ಯಾವುದಲ್ಲಾದ್ರೂ ಒಂದು ರೀತಿ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅವ್ರ ಮೇಲೆ. ದಿ ಟೆರರಿಸಮ್ ಈಸ್ ಬೇಸ್ಡ್ ಆನ್ ಎಕ್ಸ್ಟ್ರೀಮ್ ರಿಲಿಜಿಯಸ್ ಸೆಂಟಿಮೆಂಟ್ಸ್, ಸೆಪರೇಟಿಸಮ್, ರೇಷಿಯಲ್ ಆರ್ ಲೆಫ್ಟಿಸ್ಟ್ ಐಡಿಯಲ್ಸ್. ಏನಕ್ಕೆ ಟೆರರಿಸಮ್ ಬರುತ್ತೆ ಅಂದರೆ, ಎಕ್ಸ್ಟ್ರೀಮ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಇರುತ್ತೆ ಕೆಲವರಲ್ಲಿ. ಓಕೆ, ನನ್ನ ರಿಲಿಜನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಆ ರೀತಿ. ನೆಕ್ಸ್ಟು ಸೆಪರೇಟಿಸಮ್ ಇರುತ್ತೆ. ಓಕೆ, ಈಗ ನಾನು ಕಾಶ್ಮೀರ ಇಂಡಿಯಾದಿಂದ ಸಪ್ರೇಟ್ ಮಾಡಿಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳೋದು, ಈ ರೀತಿ ಐಡಿಯಾಲಜೀಸ್ ಇರುತ್ತೆ. ಮತ್ತು ರೇಷಿಯಲಿಸಮ್,
ಓಕೆ ನಾವೇನು ನಿಮ್ಮಂಥವ್ರ ಜೊತೆ ಇರೋವಂಥದ್ದು, ನಾವು ಸಪ್ರೇಟ್ ಇರ್ತೀವಿ. ಈಗ ಅಫ್ಘಾನಿಸ್ತಾನಲ್ಲಿ ಕೆಲವು ಜಾಗದಲ್ಲಿ ನಡೆಯುತ್ತೆ, ನಾವು ಸಪ್ರೇಟ್ ದೇಶ ಆಗಿರ್ತೀವಿ, ಆ ರೀತಿ ಹೇಳ್ತಾರೆ. ಅದು ರೇಷಿಯಲಿಸಮ್ ಆಯಿತು. ಲೆಫ್ಟಿಸ್ಟ್ ಐಡಿಯಲ್ಸ್ ಅಂತ ಹೇಳಿದ್ರೆ ಈ ನಕ್ಸಲೈಟ್ಸ್ ಅವ್ರ ಥರ, ಓಕೆ ನಮ್ಮದು ಈ ಥರ ಐಡಿಯಾ ಇದೆ, ನಮ್ಮದು ಕಮ್ಯುನಿಸ್ಟ್ ದೇಶ ಆಗಬೇಕು, ನಮ್ಮದು ಇನ್ನೊಂದು ಥರ ದೇಶ ಆಗಬೇಕು, ಈ ರೀತಿ ಕಿತ್ತಾಡೋ ಅಂಥದ್ದು. ಇವೆಲ್ಲ ಕೂಡ ಟೆರರಿಸಮ್ಮೇ ಅಂಡರ್ಗೆ ಬರೋವಂಥದ್ದು. ಆಫ್ಟನ್ ಎ ಕಂಟ್ರಿ ಫಂಡ್ಸ್ ಆ್ಯಂಡ್ ಸಪೋರ್ಟ್ಸ್ ಟೆರರಿಸಮ್ ಇನ್ ಅನದರ್ ಕಂಟ್ರಿ. ನೋಡಿ, ನಾರ್ಮಲಾಗಿ ಬಂದು ಒಂದು ದೇಶ ಬೇರೆ ದೇಶದಲ್ಲಿ ಟೆರರಿಸಮ್ನ ಸ್ಪ್ರೆಡ್ ಮಾಡೋಕ್ಕೆ ನೋಡುತ್ತೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನವರು ಇಂಡಿಯಾದಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ನೋಡ್ತಾರೆ, ಅಮೆರಿಕಾದವರು ಪ್ರಪಂಚ ಎಲ್ಲ ಸ್ಪ್ರೆಡ್ ಮಾಡೋಕ್ಕೆ ನೋಡ್ತಾರೆ. ಈ ರೀತಿ ಟೆರರಿಸಮ್ ಟಾರ್ಗೆಟ್ಸ್ ಸಿವಿಲಿಯನ್ಸ್ ಆಫ್ ದಿ ಕಂಟ್ರಿ, ಮಿಲಿಟರಿ ಬೇಸಸ್ ಆ್ಯಂಡ್ ಆಲ್ಸೋ ಟಾರ್ಗೆಟ್ಸ್ ಸ್ಪೆಸಿಫಿಕ್ ಕಮ್ಯುನಿಟೀಸ್ ವಿತ್ ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್, ರಿಲಿಜನ್, ರೇಸ್ ಆ್ಯಂಡ್ ಸ್ಕಿನ್ ಕಲರ್ ಟು ಕ್ರಿಯೇಟ್ ಮ್ಯಾಕ್ಸಿಮಮ್ ಟೆರರ್ ಅಮಾಂಗ್ ದೆಮ್. ನೋಡಿ, ಯಾವುದೋ ಒಂದು ದೇಶ ಬಂದು ಈ ಟೆರರಿಸಮ್ನ ಸ್ಪಾನ್ಸರ್ ಮಾಡಬೇಕು ಅಂದ್ಕೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನವರು ಇಲ್ಲ ಅಮೇರಿಕಾದವರು ಇವರು ಎಲ್ಲಾದರೂ ಒಂದು ಕಡೆ ಟೆರರಿಸಮ್ನ ಮಾಡಬೇಕು ಅಂದರೆ ಕೆಲವು ಟಾರ್ಗೆಟ್ ಮಾಡ್ತಾರೆ ಇವರು ಜನಗಳನ್ನ. ಓಕೆ, ಇಂಥ ಕಂಟ್ರಿಯಲ್ಲಿ ಈ ಥರ ಸಿಚುವೇಶನ್ ಇದೆ, ಇಂಥ ದೇಶದಲ್ಲಿ ನಾನು ಟೆರರಿಸಮ್ನ ಮಾಡ್ಬೋದಾ, ಲಿಬಿಯಾ ಚೆನ್ನಾಗಿದೆಯಾ, ಮೊರೊಕೊ ಚೆನ್ನಾಗಿದೆಯಾ, ಆ ರೀತಿ ನೋಡ್ತಾರೆ. ಮಿಲಿಟರಿ ಬೇಸಸ್ ಮತ್ತು ಕೆಲವು ಸ್ಪೆಸಿಫಿಕ್ ಕಮ್ಯುನಿಟೀಸ್ನ ಟಾರ್ಗೆಟ್ ಮಾಡ್ತಾರೆ, ಮತ್ತು ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್, ಈ ಥರ ಜನಗಳಲ್ಲಿ ಡಿಸ್ಕ್ರಿಮಿನೇಷನ್ ಆಗುವಂಥ ಇದೇನೇನಿದೆ ಅಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡ್ತಾರೆ. ಅವರಲ್ಲಿ ಜನಗಳಲ್ಲಿ ಭಯ ಹುಟ್ಟಿಸ್ತಾರೆ ಇವರು, ನಮಗೇನೋ ಆಗ್ಬಿಡುತ್ತೇನೋ ಅಂತ. ಇಟ್ ಏಮ್ಸ್ ಎಟ್ ಕ್ರಿಯೇಟಿಂಗ್ ಮೋರ್ ಫಿಯರ್ ಬೈ ಕಿಲ್ಲಿಂಗ್ ಪೀಪಲ್. ಇವ್ರು ಜನಗಳನ್ನ ಸಾಯಿಸೋದ್ರಿಂದ ಬೇರೆಯವ್ರಿಗೆಲ್ಲ ಭಯ ಆಗಲಿ ಅನ್ನೋದು ಇವ್ರ ಮೇನ್ ಉದ್ದೇಶ ಆಗಿರುತ್ತೆ. ದೇ ಯೂಸ್ ಎಕ್ಸ್ಪ್ಲೋಸಿವ್ಸ್, ಬಾಂಬ್ಗಳೆಲ್ಲ ಯೂಸ್ ಮಾಡ್ತಾರೆ, ಡೆಡ್ಲಿ ಗ್ಯಾಸಸ್ ಅಂದರೆ ಪಾಯ್ಸನ್ ಗ್ಯಾಸ್ ಎಲ್ಲ ಯೂಸ್ ಮಾಡ್ತಾರೆ, ಟು ಅಟೈನ್ ದೇರ್ ಗೋಲ್, ಅವ್ರ ಗೋಲ್ ಅಚೀವ್ ಮಾಡೋಕ್ಕೆ ಇವೆಲ್ಲ ಯೂಸ್ ಮಾಡ್ತಾರೆ. ದಿ ಕಿಲ್ಲಿಂಗ್ಸ್ ಡನ್ ಬೈ ಟೆರರಿಸ್ಟ್ಸ್ ಆರ್ ಪ್ರೀ ಪ್ಲ್ಯಾನ್ಡ್. ನೋಡಿ, ಟೆರರಿಸ್ಟ್ಸ್ ಎಲ್ಲ ಬಂದು ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ, ಅವರು 6 ತಿಂಗಳು 3 ತಿಂಗಳು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಇಂಥ ಜನನ ಸಾಯಿಸಬೇಕು ಅಂತ. ದೇ ವರ್ಕ್ ವಿತ್ ದೇರ್ ಓನ್ ನೆಟ್ವರ್ಕ್ ಆಫ್ ಇಂಟೆಲಿಜೆನ್ಸ್. ಅವ್ರದ್ದೇ ಆದಂಥ ಇಂಟೆಲಿಜೆನ್ಸ್ ಇರುತ್ತೆ ಅವ್ರಿಗೆ. ಈ ಪಾಕಿಸ್ತಾನವರು, ಅಮೇರಿಕಾದಂಥವ್ರು ಇಂಥವ್ರು ಕೆಲವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ದೇ ಎಂಪ್ಲಾಯ್ ಮಾಡರ್ನ್ ಡೇ ಗ್ಯಾಡ್ಜೆಟ್ಸ್ ಆ್ಯಂಡ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಇವರು ಕೂಡ ನಮ್ಮ ಥರನೇ, ನಮ್ಮ ಮಿಲಿಟ್ರಿ ಅವ್ರು ಯೂಸ್ ಮಾಡೋ ಥರನೇ ಸ್ಯಾಟಲೈಟ್ ಫೋನ್ಸ್ ಇರ್ಬೋದು ಅಥವಾ GPS ಟ್ರ್ಯಾಕರ್ಸ್ ಇರ್ಬೋದು, ಇಂಥವು ಯೂಸ್ ಮಾಡ್ತಾರೆ. ಮತ್ತು ಹೈಲಿ ಮೊಬೈಲ್ ಟ್ರಾನ್ಸ್ಪೋರ್ಟೇಷನ್ಸ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ದೇ ಟಾರ್ಗೆಟ್ ಬ್ಯುಸಿ ಏರಿಯಾಸ್ ಲೈಕ್ ಏರ್ಪೋರ್ಟ್ಸ್, ರೈಲ್ವೆ ಸ್ಟೇಷನ್ಸ್, ಮಾರ್ಕೆಟ್ಸ್ ಆ್ಯಂಡ್ ಅದರ್ ಏರಿಯಾಸ್ ಟು ಅಟ್ಯಾಕ್. ಇವರು ಮೇಯ್ನಾಗಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂದರೆ ಜನಗಳು ಜಾಸ್ತಿ ಓಡಾಡೋವಂಥ ಜಾಗ ಮತ್ತು ಬ್ಯುಸಿಯಾಗಿರೋವಂಥ ಜಾಗ, ಅದರಿಂದ ಜಾಸ್ತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುವಂಥ ಜಾಗಗಳಲ್ಲಿ ಇವರು ಯಾವಾಗೂ ಟಾರ್ಗೆಟ್ ಮಾಡ್ತಾರೆ. ದೇ ಸೀಕ್ ಟು ಸ್ಪ್ರೆಡ್ ದೇರ್ ಗೋಲ್ಸ್ ಅಲಾಂಗ್ ವಿತ್ ದಿಸ್ ವೈಲೆನ್ಸ್. ನೋಡಿ, ಇವರು ಈ ಒಂದು ವೈಲೆನ್ಸ್ ಕ್ರಿಯೇಟ್ ಮಾಡಿ ಅವರೊಂದು ಗೋಲ್ಸ್ನ ಸ್ಪ್ರೆಡ್ ಮಾಡಬೇಕಂತ ನೋಡ್ತಾರೆ. ದೇ ಆಲ್ಸೋ ಯೂಸ್ ಟ್ಯಾಕ್ಟಿಕ್ಸ್ ಲೈಕ್ ಸೂಸೈಡ್ ಬಾಂಬಿಂಗ್, ಕಿಡ್ನ್ಯಾಪಿಂಗ್ ಇನ್ನೋಸೆಂಟ್ ಪೀಪಲ್ ಟು ಅಟೈನ್ ದೇರ್ ಟಾರ್ಗೆಟೆಡ್ ಏಮ್ಸ್. ಇವರು ಇದ್ರ ಜೊತೆಗೆ ಸೂಸೈಡ್ ಬಾಂಬಿಂಗ್ ಕೂಡ ಮಾಡ್ತಾರೆ, ನಿಮಗೆ ಗೊತ್ತು ಸೂಸೈಡ್ ಬಾಂಬಿಂಗ್ ಅಂದರೆ. ಮತ್ತು ಕಿಡ್ನ್ಯಾಪಿಂಗ್ ಅಂತ ಹೇಳಿದ್ರೆ ಯಾರನ್ನೋ ಒಬ್ಬರನ್ನ ಮಿನಿಸ್ಟರ್ ಮಕ್ಕಳನ್ನ ಅವ್ರನ್ನ ಕಿಡ್ನ್ಯಾಪ್ ಮಾಡಿಬಿಡೋದು, ಇಂಥವ್ರನ್ನ ರಿಲೀಸ್ ಮಾಡಿರಿ, ಇಲ್ಲ ನಮ್ಗೆ ಇಷ್ಟು ದುಡ್ಡು ಕೊಡ್ರಿ ಅಂತ ಕೇಳೋದು, ಈ ರೀತಿ ಎಲ್ಲ ಕೂಡ ಅವ್ರದ್ದು ಮಾಡ್ತಾ ಇರ್ತಾರೆ. ಇಂಡಿಯಾ ಈಸ್ ಒನ್ ಆಫ್ ದಿ ಕಂಟ್ರೀಸ್ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ ಬಿನ್ ಟಾರ್ಗೆಟ್ ಆಫ್ ಟೆರರಿಸಮ್ ಫಾರ್ ಮೆನಿ ಇಯರ್ಸ್. ನೋಡಿ, ಟೆರರಿಸಮ್ನಿಂದ ತುಂಬ ತೊಂದರೆ ಅನುಭವಿಸಿರೋ ದೇಶಗಳಲ್ಲಿ ಇಂಡಿಯಾ ಕೂಡ ಒಂದು. ಟೆರರಿಸಮ್ ಈಸ್ ಆ್ಯಂಡ್ ವಾಸ್ ದೇರ್ ಇನ್ ಸ್ಟೇಟ್ಸ್ ಲೈಕ್ ನಾಗಾಲ್ಯಾಂಡ್, ಮಣಿಪುರ್, ಕಾಶ್ಮೀರ್, ಪಂಜಾಬ್ ಆ್ಯಂಡ್ ಅದರ್ ಪ್ಲೇಸಸ್. ನೋಡಿರಿ, ಟೆರರಿಸಮ್ ಅನ್ನೋದು ಬರೀ ಏನು ಕಾಶ್ಮೀರಲ್ಲಿ ಮಾತ್ರ ಅಲ್ಲ, ನಾಗಾಲ್ಯಾಂಡಲ್ಲಿ ಕೂಡ ಇತ್ತು ಮೊದಲು, ಮಣಿಪುರಲ್ಲಿತ್ತು, ಕಾಶ್ಮೀರಲ್ಲಿ, ಪಂಜಾಬಲ್ಲಿ ಎಲ್ಲ ಕಡೆ ಇತ್ತು. ಒಂದೊಂದೇ ಕಮ್ಮಿ ಆಗ್ತಾ ಬಂದಿದೆ. ಈ ಕಾಶ್ಮೀರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾರೆ. ದೇರ್ ವಾಸ್ ಅನ್ ಅಟ್ಯಾಕ್ ಆನ್ ತಾಜ್ ಹೋಟೆಲ್ ಇನ್ ಮುಂಬೈ ಆನ್ November 26, 2007. 2007ರಲ್ಲಿ ತಾಜ್ ಹೋಟೆಲ್ ಅಂತ ಇದೆ ಮುಂಬೈಯಲ್ಲಿ, ಅಲ್ಲಿ ಮತ್ತು ಸುಮಾರು ಪ್ಲೇಸಸ್ಸಲ್ಲೆಲ್ಲ ಅಟ್ಯಾಕ್ಸ್ ನಡೀತು, ಟೆರರಿಸ್ಟ್ ಅಟ್ಯಾಕ್. ಸಿಮಿಲರ್ಲಿ ದಿ ಪಾರ್ಲಿಮೆಂಟ್ ಹೌಸ್ ಇಟ್ ಆಲ್ಸೋ ಬೀನ್ ದಿ ಟಾರ್ಗೆಟ್ ಆಫ್ ಟೆರರಿಸಮ್. ಅದೇ ರೀತಿ ಪಾರ್ಲಿಮೆಂಟ್ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಟೆರರಿಸ್ಟ್ಸ್ ಹ್ಯಾವ್ ಟಾರ್ಗೆಟೆಡ್ ಪ್ಲೇಸಸ್ ಲೈಕ್ ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುಧಗಯಾ ಆ್ಯಂಡ್ ಅದರ್ ಪ್ಲೇಸಸ್ ಟು ಕ್ರಿಯೇಟ್ ಪ್ಯಾನಿಕ್. ಈ ಥರ ಮೇನ್ ಸಿಟೀಸ್ ಏನಿದೆ ಇಲ್ಲೆಲ್ಲ ಕೂಡ ಬಾಂಬ್ ಬ್ಲಾಸ್ಟ್ಗಳು ಅವು ಇವು ಅಟ್ಯಾಕ್ ಮಾಡೋದು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಜನಗಳಲ್ಲಿ ಭಯ ಹುಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಅವರ್ ನೈಬರಿಂಗ್ ಕಂಟ್ರೀಸ್ ಲೈಕ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ಆರ್ ಅಕ್ಯೂಸ್ಡ್ ಆಫ್ ಸಪೋರ್ಟಿಂಗ್ ಆ್ಯಂಡ್ ಏಡಿಂಗ್ ಟೆರರಿಸಮ್ ಇನ್ ಅವರ್ ಕಂಟ್ರಿ. ನೋಡಿರಿ, ನಮ್ಮ ಅಕ್ಕಪಕ್ಕ ದೇಶಗಳು, ಎನಿಮಿ ದೇಶಗಳೇನಿದೆ, ಪಾಕಿಸ್ತಾನ ಒಂದು, ಚೈನಾ ಒಂದು. ಪಾಕಿಸ್ತಾನವರೇ ಒಂದು ರೀತಿ ಟೆರರಿಸಮ್ ಮಾಡ್ತಾರೆ, ಚೈನಾದವರೇ ಒಂದು ರೀತಿ ಟೆರರಿಸಮ್ ಮಾಡ್ತಾರೆ. ಅವರು ನಮ್ಮ ದೇಶದೊಳಗೆ ನಮ್ಮವ್ರನ್ನೇ ನಮ್ಮ ಮೇಲೆ ಎತ್ಕಟ್ಬಿಟ್ಟು ಈ ಟೆರರಿಸಮ್ ಸ್ಪ್ರೆಡ್ ಆಗೋ ರೀತಿ ಮಾಡ್ತಾಯಿದ್ದಾರೆ. ಇಂಡಿಯಾ ಹ್ಯಾಸ್ ಆಲ್ವೇಸ್ ಕ್ರಿಟಿಸೈಸ್ಡ್ ಟೆರರಿಸಮ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ಇಂಡಿಯಾದವರು ಟೆರರಿಸಮ್ ಎಲ್ಲೇ ನಡೀಲಿ, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲೇ ನಡೀಲಿ ಅದನ್ನು ಖಂಡಿಸ್ತಾ ಇದೆ. ಅವರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ಟೇಕನ್ ಅಟ್ ಮೋಸ್ಟ್ ಕೇರ್ ಟು ಸ್ಟಾಪ್ ಟೆರರಿಸಮ್. ನೋಡಿ, ನಮ್ಮ ಗೌರ್ಮೆಂಟ್ಸ್ ಎಲ್ಲ ಬಂದು ಟೆರರಿಸಮ್ನ ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ದೇ ಆಲ್ವೇಸ್ ಹ್ಯಾವ್ ಸ್ಟ್ರೈವ್ ಟು ಪ್ರೊಟೆಕ್ಟ್ ದಿ ಪ್ರಾಪರ್ಟಿ ಆ್ಯಂಡ್ ಲೈಫ್ ಆಫ್ ಆರ್ಡಿನರಿ ಪೀಪಲ್.
ನಮ್ಮ ಜನಗಳ ಜೀವನ ಮತ್ತು ಅವರ ಆಸ್ತಿ ಪಾಸ್ತಿ ನಷ್ಟ ಆಗದೆ ಇರೋ ಥರ ಕಾಪಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ದೇ ಹ್ಯಾವ್ ಆಲ್ವೇಸ್ ಕ್ರಿಯೇಟೆಡ್ ಸ್ಪೆಷಲ್ ಎಲೈಟ್ ಫೋರ್ಸಸ್ ಟು ಟ್ಯಾಕಲ್ ದೀಸ್ ಟೆರರಿಸ್ಟ್ಸ್. ನೋಡಿ, ಟೆರರಿಸ್ಟ್ಗಳನ್ನ ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಎಲೈಟ್ ಫೋರ್ಸಸ್ ಇರುತ್ತೆ. ಒಂದು ಸಪ್ರೇಟ್ ಗ್ರೂಪ್ ಮಾಡಿಬಿಟ್ಟು ಇವರೆಲ್ಲ ಟೆರರಿಸ್ಟ್ಗಳ ಆ್ಯಕ್ಟಿವಿಟೀಸ್ನ ನಿಲ್ಸೋಕ್ಕೆ ಅಂದ್ಬಿಟ್ಟೆ ಕೆಲಸ ಮಾಡೋ ರೀತಿ ಇದೆಲ್ಲ ಮಾಡಿದ್ದಾರೆ. ಇಂಡಿಯಾ ಹ್ಯಾಸ್ ಬೀನ್ ಪೀಸ್ ಲವಿಂಗ್ ಕಂಟ್ರಿ ಆ್ಯಂಡ್ ಹ್ಯಾಸ್ ಅಂಡರ್ಟೇಕನ್ ಮೆನಿ ಇನಿಷಿಯೇಟಿವ್ಸ್ ಟು ಸ್ಟಾಪ್ ಟೆರರಿಸಮ್. ನೋಡಿ, ಇಂಡಿಯಾ ಒಂದು ಪೀಸ್ ಲವಿಂಗ್ ಕಂಟ್ರಿ ಆಗಿದೆ. ನಾವು ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ, ನಾವು ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ. ನಮ್ಮ ಮೇಲೆ ಯಾರಾದ್ರು ಜಗಳಕ್ಕೆ ಬಂದರೂ ಕೂಡ ಒಂದಷ್ಟು ಸರಿ ಹೇಳಿನೇ ಸುಮ್ಮನೆ ಆಗ್ತೀವಿ. ತುಂಬ ಜಾಸ್ತಿ ಮಾಡ್ತಾನೆ ಇದ್ದರೆ ಮಾತ್ರ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು. ಈ ರೀತಿ ಆ ಥರ ಇದ್ದರೂ ಕೂಡ ಇದು ನಾವು ಟೆರರಿಸಮ್ನ ನಿಲ್ಲಿಸೋದಕ್ಕೆ ಅಂತ ತುಂಬ ಇನಿಷಿಯೇಟಿವ್ಸ್ನೆಲ್ಲ ತೊಗೊಂಡಿದ್ದೀವಿ. ಈ ಲುಕ್ ಇನ್ ಟು ಹಿಸ್ಟ್ರಿ ಸೇಸ್ ದಟ್ ಎ ವೆರಿ ಲಿಟಲ್ ಹ್ಯಾಸ್ ಬೀನ್ ಅಚೀವ್ಡ್ ಬೈ ವಾಲೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಟೆರರಿಸಮ್. ನೋಡಿ, ಈಗ ಈ ಟೆರರಿಸ್ಟ್ಗಳೆಲ್ಲ ಏನೋ ಅಂದ್ಕೊಂಡ್ಬಿಟ್ಟಿರ್ತಾರೆ, ಓಕೆ ನಾನು ಈ ಥರ ಜನಗಳಲ್ಲಿ ಭಯ ಹುಟ್ಟಿಸ್ಬಿಡ್ತೀನಿ, ನಾನೇನೋ ಸಾಧನೆ ಮಾಡಿಬಿಡ್ತೀನಿ ಅಂತ. ಆದರೆ ನಾವು ಒಂದು ಸರಿ ಹಿಸ್ಟ್ರಿನ ಅನಲೈಸ್ ಮಾಡಿದ್ರೆ ಇದರಿಂದ ಏನೂ ಸಾಧನೆ ಆಗಿರಲ್ಲ, ಯಾವತ್ತೂ ಏನೂ ಉಪಯೋಗ ಆಗಿರಲ್ಲ. ಅಟ್ ದಿ ಸೇಮ್ ಟೈಮ್ ಹಿಸ್ಟ್ರಿ ಹ್ಯಾಸ್ ಬೀನ್ ಮೇಡ್ ಬೈ ಎಂಪ್ಲಾಯಿಂಗ್ ಟ್ರೂತ್, ನಾನ್ ವೈಲೆನ್ಸ್ ಆ್ಯಂಡ್ ಲವ್. ಹಿಸ್ಟ್ರಿನ ಯಾವ ಥರ ಅಂದರೆ ಹಿಸ್ಟ್ರಿಯಲ್ಲಿ ಕೂಡ ನಿಜ ಹೇಳಿ, ಅಹಿಂಸೆ ಪಾಲನೆ ಮಾಡಿ, ಪ್ರೀತಿಯಿಂದ ಜನಗಳನ್ನ ನಾವು ಒಳ್ಳೆಯ ಹಾದಿಗೆ ತರ್ಬೋದು. ದಿ ಕಿಲಿಂಗ್ ಆಫ್ ಪೀಪಲ್ ಲೈಕ್ ಗಾಂಧೀಜಿ, ಇಂದಿರಾ ಗಾಂಧಿ ಆ್ಯಂಡ್ ರಾಜೀವ್ ಗಾಂಧಿ ಡಿಡ್ ನಾಟ್ ಎರೇಸ್ ದೇರ್ ಎಫರ್ಟ್ಸ್ ಟು ಅಚೀವ್ ಪ್ರೋಗ್ರೆಸ್ ಥ್ರೂ ಪೀಸ್. ನೋಡಿ, ಈಗ ಗಾಂಧೀಜಿ ಇರ್ಬೋದು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರನ್ನೆಲ್ಲ ಟೆರರಿಸ್ಟ್ಗಳೇ ಸಾಯಿಸಿದ್ದು. ಆದರೆ ಅವ್ರೇನಾದರೂ ಸಾಧನೆ ಮಾಡೋಕ್ಕಾಯ್ತಾ? ಏನೂ ಸಾಧನೆ ಮಾಡೋಕ್ಕಾಗಿಲ್ಲ. ವೆರ್ ಆಸ್ ಆ್ಯಕ್ಷನ್ಸ್ ಆಫ್ ಬುದ್ಧ, ಮಹಾವೀರ, ಜೀಸಸ್, ಮೊಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ನೆಹರು, ಅಂಬೇಡ್ಕರ್, ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಆ್ಯಂಡ್ ಅದರ್ಸ್ ಹ್ಯಾವ್ ಗಿವನ್ ನ್ಯೂ ಲೈಟ್, ನ್ಯೂ ಪಾತ್ಸ್ ಆ್ಯಂಡ್ ನ್ಯೂ ಲೈಫ್ ಟು ದಿ ಪೀಪಲ್ ಆಲ್ ಓವರ್ ದಿ ವರ್ಲ್ಡ್. ಆದರೆ ಬುದ್ಧ, ಮಹಾವೀರ, ಜೀಸಸ್, ಮೊಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ನೆಹರು ಇವರೆಲ್ಲ ಏನು ಮಾಡಿದ್ರು? ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸೋದು, ಒಳ್ಳೆತನದಿಂದ ಜೀವನ ಸಾಗಿಸೋದು, ಇದ್ರ ಬಗ್ಗೆ ಹೇಳ್ಕೊಟ್ರು ನಮಗೆ. ಪೀಸ್ ಆ್ಯಂಡ್ ಲವ್ ಆರ್ ಗ್ರೇಟರ್ ದೆನ್ ವೈಲೆನ್ಸ್ ಆ್ಯಂಡ್ ಹೇಟ್. ನಾವು ಶಾಂತಿ ನೆಮ್ಮದಿಯಿಂದ ಇರೋದು, ನಾವು ಅಹಿಂಸೆಯಿಂದ ಇದ್ದು ಬೇರೆಯವ್ರ ಮೇಲೆ ದ್ವೇಷ ಮಾಡ್ಕೊಂಡಿರೋದಕ್ಕಿಂತ ತುಂಬ ಒಳ್ಳೆಯದಾಗಿದೆ. ಈಗ ಇನ್ನೊಂದು ನೋಡೋಣ, ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ. ಸ್ಟ್ರಾಟಜಿ ಅಂದರೆ ಒಂದು ಪ್ಲ್ಯಾನಿಂಗ್, ಯಾವ್ದು ಹೆಂಗೆ ಮಾಡಬೇಕು, ಇದು ಮಾಡಿದ್ರೆ ಏನಾಗುತ್ತೆ, ಆ ರೀತಿ. ಕಾರ್ಪೊರೇಟ್ ಅಂದರೆ ದೊಡ್ಡ ದೊಡ್ಡ ಕಂಪನೀಸ್ ಅಂದ್ಕೊಳ್ಳಿ ನಿಮ್ಮ ಇದಕ್ಕೆ. ನೋಡಿ, ಕಾರ್ಪೊರೇಟ್ ಸ್ಟ್ರಾಟಜೀಸ್ ಹ್ಯಾವ್ ಬಿನ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಇಂಡಿಯನ್ ಸೊಸೈಟಿ ಸಿನ್ಸ್ ದ ಬಿಗಿನಿಂಗ್ ಆಫ್ 21st ಸೆಂಚುರಿ. ಇದು ಹೊಸದಾಗಿ ಈಗ ಸ್ಟಾರ್ಟ್ ಆಗಿರೋಂಥ 21st ಸೆಂಚುರಿಯಲ್ಲಿ. ಇದು ಯಾವ ರೀತಿ ಅಂದರೆ ಇದೇನು ಕೆಟ್ಟದು ಅಂತಲ್ಲ, ಹಂಗಂತ ಒಳ್ಳೆಯದು ಅಂತಲ್ಲ. ಇದು ನಾವು ಹೆಂಗೆ ಯೂಸ್ ಮಾಡ್ತೀವಿ ಆ ರೀತಿ. ಇದು ಟೆರರಿಸಮ್ ಥರ, ಡಿಸ್ಕ್ರಿಮಿನೇಷನ್ ಥರ ಎಲ್ಲ ಕೆಟ್ಟದು ಆ ರೀತಿ ಏನಿಲ್ಲ. ನಾವು ಯೂಸ್ ಮಾಡಿದ್ರೆ ಒಳ್ಳೇದು ಕೂಡ ಆಗುತ್ತೆ. ಈ ಗ್ರೂಪ್ ಅಡ್ಮಿನಿಸ್ಟ್ರೇಟಿವ್ ಮೆಷರ್ ಅಂಡರ್ಟೇಕನ್ ಬೈ ಎ ಕಂಪನಿ ಟು ಅಚೀವ್ ಎ ಪ್ರಿಮಿಡಿಯೇಟೆಡ್ ಟಾರ್ಗೆಟ್ ಈಸ್ ಕಾಲ್ಡ್ ಕಾರ್ಪೊರೇಟ್ ಸ್ಟ್ರಾಟಜಿ. ಏನಂದರೆ ಒಂದು ಟಾರ್ಗೆಟ್ ಇಟ್ಕೊಳ್ತಾರೆ ಕಂಪನಿಯಲ್ಲಿ, ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ. ಓಕೆ, ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಅದನ್ನು ಮಾಡೋಕ್ಕೋಸ್ಕರ ಇವರು ಒಂದು ಆ್ಯಸ್ ಎ ಗ್ರೂಪ್ ಕೆಲಸ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ತೊಗೊಂಡು ಆ ಪಾಲಿಸಿ ಮಾಡೋದು, ಈ ಪಾಲಿಸಿ ಮಾಡೋದು, ಅದೆಲ್ಲ ಮಾಡಿ ಅದನ್ನು ಸಾಧನೆ ಮಾಡ್ತಾರೆ. ಅದನ್ನು ನಾವು ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಕರೆಯೋದು. ನೋಡಿ, ನಾರ್ಮಲಿ ಈ ಸ್ಟ್ರಾಟಜೀಸ್ ಅಂದರೆ ಏನಕ್ಕೋಸ್ಕರ ಮಾಡ್ತಾರೆ? ಇದು ನಾರ್ಮಲಿ ಅಂದರೆ ಲಾಭ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಯಾವುದೇ ಒಂದು ಕಂಪ್ನಿ ಆಗಲಿ, ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಲಾಭ ಜಾಸ್ತಿ ಮಾಡಬೇಕು ಅಂತಲೇ ಅವ್ರು ಮಾಡೋವಂಥದ್ದು. ದಿ ಪ್ರೆಸೆಂಟ್ ಡೇ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಆರ್ ಯೂಸಿಂಗ್ ಗ್ಲೋಬಲೈಸ್ಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮಾಡರ್ನ್ ಟೆಕ್ನಾಲಜೀಸ್. ಈಗ ಕಾರ್ಪೊರೇಟ್ ಸ್ಟ್ರಾಟಜೀಸಲ್ಲಿ ಎಷ್ಟೊಂದು ಗ್ಲೋಬಲೈಸ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ ಮತ್ತು ಹೊಸ ಹೊಸ ಟೆಕ್ನಾಲಜೀಸ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ದಿ ಮೇನ್ ಏಮ್ ಆಫ್ ದಿ ಸ್ಟ್ರಾಟಜೀಸ್ ಆರ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್ಸ್ ಆಫ್ ದಿ ಕಂಪನಿ. ನಾನು ಆಗಲೇ ಹೇಳಿದಾಗೆ ಪ್ರಾಫಿಟ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. ಇದು ಜನಗಳ ಮೇಲೆ ಒಂದೊಂದು ಸರಿ ಏನಾಗುತ್ತೆ, ನೆಗೆಟಿವ್ ಆಗು ಎಫೆಕ್ಟ್ ಬೀಳುತ್ತೆ, ಒಂದೊಂದು ಸರಿ ಪಾಸಿಟಿವ್ ಆಗು ಎಫೆಕ್ಟ್ ಬೀಳುತ್ತೆ. ಹೇಗೆ ನೋಡೋಣ. ಪಾಸಿಟಿವ್ ಆಗಿ ಏನು ಬೀಳುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಇವರು ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಎಷ್ಟೊಂದು ಆಫೀಸ್ಗಳು ತೆಗಿತಾರೆ. ಇದರಿಂದ ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ. ಅವ್ರ ಕೆಲಸ ಸಿಕ್ಕಿರೋವಂಥವ್ರು ಅದು ದುಡ್ಡು ಯೂಸ್ ಮಾಡಿ ಬೇರೆ ಏನೋ ಪರ್ಚೇಸ್ ಮಾಡ್ತಾರೆ. ಈ ಥರ ಎಕಾನಮಿ ಕೂಡ ಡೆವಲಪ್ ಆಗುತ್ತೆ. ಅದು ಒಂದು ಪಾಸಿಟಿವ್ ಸೈಡ್. ನೆಗೆಟಿವ್ ಸೈಡ್ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಏನು ಮಾಡ್ತಾರೆ, ಓಕೆ ನಾನು ಇದನ್ನು ₹100 ಮಾರ್ತಾಯಿದ್ದೀನಿ, ಇದನ್ನು ₹110 ಮಾರಿದೆ ಅಂದರೆ ನನಗೆ ಇನ್ನೂ ₹10 ಲಾಭ ಜಾಸ್ತಿ ಆಗುತ್ತೆ. ಈ ರೀತಿ ಕೆಲವು ಸರಿ ಕಾಸ್ಟ್ ಅದೇ ರೀತಿ ಜಾಸ್ತಿ ಆಗೋದು ಅದು ಓಕೆ. ಆದರೆ ಕೆಲವು ಸರಿ ಲಾಭ ಮಾಡೋ ಉದ್ದೇಶದಿಂದನೇ ಈ ರೀತಿ ಮಾಡಿದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ ಸೊಸೈಟಿ ಮೇಲೆ. ಆಫ್ಟನ್ ದೀಸ್ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಇನ್ಫ್ಲುಯೆನ್ಸ್ ದಿ ಡಿಸಿಷನ್ಸ್ ಆಫ್ ದಿ ಗೌರ್ಮೆಂಟ್ಸ್ ಆಲ್ಸೋ. ಇಷ್ಟೊಂದು ಸರಿ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಏನು ಮಾಡುತ್ತೆ, ಗೌರ್ಮೆಂಟ್ ಡಿಸಿಷನ್ಸ್ನ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಇರುತ್ತೆ ಅಂದ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಯಾರು ಮಿನಿಸ್ಟರ್ಸು, CM, PM ಇಂಥವ್ರನ್ನೆಲ್ಲ ಅವ್ರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದರಲ್ಲಿ ಇನ್ವಾಲ್ವ್ ಆಗೋಗಿ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಓಕೆ ಇಂಥ ಒಂದು ರೂಲ್ ಪಾಸ್ ಮಾಡಿದ್ರಿಂದ ಇವ್ರಿಗೆ ಹೆಲ್ಪ್ ಆಗುತ್ತೆ
ಕಂಪನಿಗೆ, ಇನ್ನೊಂದು ರೂಲ್ ಪಾಸ್ ಮಾಡಿದರೆ ಈ ಥರ ಹೆಲ್ಪ್ ಆಗುತ್ತೆ. ಈ ರೀತಿ ಸುಮಾರು ಸರಿ ಕ್ರಿಯೇಟ್ ಆಗಿಬಿಡುತ್ತೆ. ಇದರಿಂದ ಎಷ್ಟೊಂದು ಕಂಪ್ನೀಸ್ ಮೇಲೆಲ್ಲ ತುಂಬ ಕೆಟ್ಟ ಹೆಸರು ಕೂಡ ಬಂದಿದೆ. ಇದು ಒಂದು ಬ್ಯಾಡ್ ಸೈಡ್ ಆಗಿದ್ರೆ, ಇನ್ನೊಂದು ಗುಡ್ ಸೈಡ್ ಯಾವುದಪ್ಪ ಅಂದರೆ ಪಾಸಿಟಿವ್ ಸೈಡ್ ಬಂದು, ಈ ಸೇಮ್ ಕಾರ್ಪೊರೇಟ್ ಕಂಪನೀಸ್ ಏನು ಮಾಡ್ತಾರೆ, ಇಷ್ಟೊಂದು ಜನಗಳಿಗೆ ಪಾವರ್ಟಿ ಎಲಿವೇಷನಲ್ಲಿ ಅಂದರೆ ಕೆಲಸಗಳು ಕೊಟ್ಟು ಹೆಲ್ಪ್ ಮಾಡೋದು, ಅದು ಮಾಲ್ನ್ಯೂಟ್ರಿಷನ್ನ ಹೋಗ್ಲಾಡ್ಸೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಫ್ರೀಯಾಗಿ ಅದು ಇದು ಊಟ ಕೊಡುವಂಥದ್ದು ಮಾಡ್ತಾರೆ, ಹೆಲ್ತ್ ಫೆಸಿಲಿಟಿ, ಒಳ್ಳೆ ಹೆಲ್ತ್ ಫೆಸಿಲಿಟಿ ಕೊಡುವಾಗ ಮಾಡ್ತಾರೆ, ಮತ್ತು ಜನಗಳಿಗೆ ಸ್ಕಿಲ್ಸ್ ಟ್ರೈನಿಂಗ್ ಕೊಡ್ತಾರೆ. ನೀವು ಎಷ್ಟೊಂದು ಕಡೆ ಕೇಳ್ಬೋದು, ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ಫ್ರೀಯಾಗಿ ನಿಮ್ಗೆ ಕಂಪ್ಯೂಟರ್ ಕೋಚಿಂಗ್ ಕೊಡ್ತೀವಿ, ಇನ್ನೊಂದು ಯಾವುದಾದ್ರು ಕೋಚಿಂಗ್ ಕೊಡ್ತೀವಿ, ITI ಕೋಚಿಂಗ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದೇನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಶಾರ್ಟಾಗಿ CSR ಅಂತ ಕರೀತಾರೆ. ಏನಪ್ಪ ಇದು ಅಂದರೆ, ನೋಡಿ, ಪ್ರತಿಯೊಂದು ಕಂಪನಿ ಯಾವುದೇ ಇರ್ಬೋದು, ಒಂದು ಸ್ವಲ್ಪ ದೊಡ್ಡ ಕಂಪ್ನೀಸ್ ಅಂದ್ಕೊಳ್ಳಿ, ಆ ರೀತಿ ಅವ್ರಿಗಿದು CSR ಇರಲೇಬೇಕು. ಏನಿದು ಅಂದರೆ, ಫಾರ್ ಎಕ್ಸಾಂಪಲ್ ಅವ್ರು ₹100 ದುಡಿತಾ ಇದ್ರು ಅಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಗೌರ್ಮೆಂಟ್ ಅವರು ಇದು ಫಿಕ್ಸ್ ಮಾಡಿರ್ತಾರೆ, ಒಂದು 5% 10% ಅಂತ. ಆ ಪರ್ಸೆಂಟೇಜಷ್ಟು ದುಡ್ಡನ್ನ ಅವರು ಜನಗಳಿಗೂ ಎಲ್ಪ್ ಮಾಡೋದಕ್ಕೋಸ್ಕರ, ಜನಗಳಿಗೆ ಸ್ಕಿಲ್ ಕೊಡೋದಕ್ಕೋಸ್ಕರ, ಜನಗಳಿಗೆ ಊಟ ಕೊಡೋದಕ್ಕೋಸ್ಕರ, ಹೆಲ್ತ್ಗೋಸ್ಕರ, ಇನ್ನೊಂದು ಯಾವುದೋ ಎಜುಕೇಷನ್ಗೋಸ್ಕರ, ಈ ರೀತಿ ಜನಸೇವೆಗೆ ರಿಸರ್ವ್ ಮಾಡಿರಬೇಕು, ಪ್ರಾಫಿಟ್ಸಲ್ಲಿ ಇಷ್ಟು % ಅಂತ. ಆ ರೀತಿ ಗೌರ್ಮೆಂಟ್ ರೂಲ್ಸ್ ಇದೆ. ಅದಕ್ಕೋಸ್ಕರನೇ ಆ ರೀತಿ ಟ್ರೈನಿಂಗ್ಸ್ ಕೊಡೋದು ಅವು ಇವೆಲ್ಲ ಮಾಡ್ತಾ ಇರ್ತಾರೆ. ದಿ ಗವರ್ಮೆಂಟ್ಸ್ ನೀಡ್ ಟು ಮ್ಯಾಂಡೇಟ್ ಸಚ್ ಇನಿಷಿಯೇಟಿವ್ಸ್ ಥ್ರೂ ಅಪ್ರೋಪ್ರಿಯೇಟ್ ಲೀಗಲ್ ಮೆಷರ್ಸ್. ಇಂಥ ಇನಿಷಿಯೇಟಿವ್ಸ್ನೆಲ್ಲ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು, ಕರೆಕ್ಟಾಗಿ ರೆಗ್ಯುಲೇಟ್ ಮಾಡಿಕೊಂಡು ಲೀಗಲ್ ಫ್ರೇಮ್ವರ್ಕಲ್ಲಿ ನಡೆಯೋ ರೀತಿ ಮಾಡಬೇಕು. ಓನ್ಲಿ ವಿತ್ ಸಚ್ ಇನಿಷಿಯೇಟಿವ್ಸ್ ದ ಇಂಡಿಯನ್ ಸೊಸೈಟಿ ಕ್ಯಾನ್ ಚಾನಲೈಸ್ ದಿ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಇನ್ ಫೇವರ್ ಆಫ್ ದಿ ಸೊಸೈಟಿ. ಈ ರೀತಿ ಇನಿಷಿಯೇಟಿವ್ಸ್ನ ತೊಗೊಂಡ್ರೆ ಮಾತ್ರ, CSR ರೀತಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ, ಆವಾಗ ಇಂಡಿಯನ್ ಸೊಸೈಟಿಯಲ್ಲಿ ಈ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಎಲ್ಲ ಜನಗಳನ್ನ ಹಾಳು ಮಾಡೋಕ್ಕಲ್ಲದೆ ಜನಗಳನ್ನ ಉದ್ಧಾರ ಮಾಡೋ ಕಡೆ ವರ್ಕ್ ಮಾಡ್ತಾರೆ. ಇಲ್ಲಿಗೆ ಈ ಲೆಸನ್ ಮುಗೀತು. ಇದ್ರ ಬಗ್ಗೆ ನೋಟ್ಸ್ ಅದು ಇದು ಬೇರೆ ಎಕ್ಸ್ಟ್ರಾ ಡೀಟೇಲ್ಸ್, ಡೌಟ್ಸ್ ಅದೆಲ್ಲ ಇದೆ ಅಂದರೆ ನಿಮಗೆ ಗೊತ್ತು, ಆಲ್ರೆಡಿ ಕ್ಲಾಸ್ ರೂಮ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ, ಗೂಗಲ್ ಕ್ಲಾಸ್ ರೂಮ್ ಅಂತ. ಅದ್ರ ಕೋಡ್ಸ್ ಎಲ್ಲ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕ್ಲಾಸ್ ವರ್ಕ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಸಿಗುತ್ತೆ, ಮತ್ತು ನಿಮ್ಗೆ ಏನೇನು ಫರ್ದರ್ ಅಡಿಷ್ನಲ್ ಮೆಟೀರಿಯಲ್ಸ್ ಬೇಕು ಅದೆಲ್ಲ ಕೂಡ ಅಲ್ಲಿ ಡಿಸ್ಕಸ್ ಮಾಡ್ಬೋದು. ಥ್ಯಾಂಕ್ ಯು.